ಪುಟ್ಟಸ್ವಾಮಿಗೌಡರು. ಮಾನ್ಯ ಸಭಾಧ್ಯಕ್ಷರೇ, ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯಲ್ಲಿ ಮೂರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನ ಪ್ರಾರಂಭ ಮಾಡಬೇಕು, ಅದರ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಗಮನವನ್ನು ಸೆಳೀತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಗೌರಿಬಿದನೂರಿನ ಹೊಸೂರು ಗ್ರಾಮಕ್ಕೆ ಒಂದು ವಸತಿ ಶಾಲೆಯನ್ನು ಮಂಜೂರು ಮಾಡಿಕೊಡಿ ಅಂತ ಗಮನ ಸೆಳೆದಿದ್ದಾರೆ. ಗೌರಿಬಿದನೂರು ತಾಲೂಕಿನಲ್ಲಿ 5 ಹೋಬಳಿಯಿಂದ ಒಟ್ಟು 6 ವಸತಿ ಶಾಲೆಗಳಿದ್ದಾವೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 779 ಹೋಬಳಿಗಳಿದ್ದಾವೆ. ಅದರಲ್ಲಿ 636 ಹೋಬಳಿಗಳಲ್ಲಿ 874 ವಸತಿ ಶಾಲೆ ಇದ್ದಾವೆ. ಇನ್ನು 143 ಹೋಬಳಿಗಳಲ್ಲಿ ರೂರಲ್ ಹೋಬಳಿ 66 ಹೋಬಳಿಗಳಿಗೆ, ಒಂದೊಂದು ರೂರಲ್ ಹೋಬಳಿಗೆ ಕಸಬಾ ಬಿಟ್ಟು ಮತ್ತು ಬೆಂಗಳೂರು ನಗರ ಬಿಟ್ಟು ಇನ್ನು 66 ಹೋಬಳಿಗೆ ಒಂದೊಂದು ವಸತಿ ಪ್ರಾಧಿಕಾರ ಪಾಲಿ ಇದರಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಈ ಸಾರಿ ಬಜೆಟ್ ಅಲ್ಲಿ 40 ವಸತಿ ಶಾಲೆಗಳನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ 6 ವಸತಿ ಶಾಲೆಗಳು ಗೌರಿಬಿದನೂರು. ಈ ಏನು ಮಾನ್ಯ ಸದಸ್ಯರು ಕೇಳಿದರೆ ಹೊಸೂರು ಗ್ರಾಮ, ಅದು ಶಿಕ್ಷಣ ತಜ್ಞ ಗಾಂಧಿವಾದಿ ಎಚ್ ನರಸಿಂಹಯ್ಯ ಅವರ ಹುಟ್ಟೂರು ಆ ಗ್ರಾಮ. ಅದಕ್ಕೆ ನಮಗೆ ಅಲ್ಲಿ 10 ಎಕರೆ ಜಮೀನಿದೆ ಅಂತ ಹೇಳ್ತಾರೆ. ಅದು ಸಂಘಕ್ಕೆ ಬಂದಿಲ್ಲ ಸರ್, ಕಂದಾಯ ಇಲಾಖೆಯಲ್ಲೇ ಇದೆ. ಮತ್ತು ಅದು ಎಚ್ ನರಸಿಂಹರ ಹುಟ್ಟೂರು ಅಂತ ಹೇಳಿ ಗ್ರಾಮ ಇದೆ. ಸುತ್ತ ಅಲ್ಲೆಲ್ಲ ಇರ್ತಕ್ಕಂಥ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತ ಸಮುದಾಯಗಳಿದ್ದಾವೆ. ಆದ್ಯತೆ ಮೇಲೆ ಈ ಒಂದು ಏನು ಶಾಲೆಗಳನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು 66 ಹೋಬಳಿಗೆ, ರೂರಲ್ ಹೋಬಳಿಗೂ ಒಂದೊಂದು ವಸತಿ ಶಾಲೆ ಇರಬೇಕು. 779 ಹೋಬಳಿಗಳಲ್ಲೂ ಇರಬೇಕು ಅನ್ನೋದು ಸರ್ಕಾರದ ನೀತಿಯಾಗಿದೆ. ಅದಕ್ಕೆ ಅದರಲ್ಲಿ 66 143 ಉಳಿದಿರೋದ್ರಲ್ಲಿ 636 ಹೋಬಳಿನಲ್ಲಿ 874 ಇದಾವೆ ಹೋಬಳಿಗೆ ಜಾಸ್ತಿ. ಈಗ ಇರ್ತಕ್ಕಂಥ 66 ಹೋಬಳಿಗೆ ಒಂದೊಂದು ಶಾಲೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ 40 ಈ ಒಂದು ಆಯವ್ಯದಲ್ಲಿ ಕೊಟ್ಟಿದ್ದಾರೆ. ಇದನ್ನ ಆದ್ಯತೆ ಮೇರೆಗೆ ಜಮೀನಿನ ಲಭ್ಯತೆ ಆಧಾರದ ಮೇಲೆ ಅದನ್ನು ಪರಿಶೀಲಿಸಿ ನಾವು ಅದನ್ನು ಕ್ರಮ ಕೈಗೊಳ್ತೇವೆ ಅಂತೇಳಿ ಮಾನ್ಯ ಸದಸ್ಯ ಗಮನ ತರಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಸಚಿವರು ಉತ್ತರವನ್ನ ನೇರವಾಗಿ ಕೊಟ್ಟಿದ್ದಾರೆ. ಆದ್ರೆ ನಂದೊಂದು ವಿಚಾರ, ಹೊಸೂರು ಅಂತ ಹೇಳಿದ್ರೆ ಅದು ಬಹಳಷ್ಟು ಜನ 80% ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಮತ್ತು SC ST ಇರುವಂತ ಒಂದು ಸಮುದಾಯ ಇರುವಂತ ಒಂದು ಹೋಬಳಿ ಅದು. ಅದಕ್ಕಿಂತ ವಿಶೇಷವಾಗಿ ಖ್ಯಾತ ವಿಚಾರವಾದಿಗಳು ಮತ್ತು ಶಿಕ್ಷಣ ತಜ್ಞರಾದಂತ ಎಚ್ ನರಸಿಂಹಯ್ಯನವರು ಹುಟ್ಟಿ ಬೆಳೆದಂತವರು. ಅವರು ವಿದ್ಯಾಭ್ಯಾಸಕ್ಕೋಸ್ಕರ ಕಾಲ್ನಡಿಗೆಯಲ್ಲಿ ಬೆಂಗಳೂರಿಗೆ ಬಂದಂತ ವ್ಯಕ್ತಿ ಅವರು. ಅವರು ಹುಟ್ಟೂರಿನಲ್ಲಿ ಒಂದು ವಸತಿ ಶಾಲೆ ಇರಬೇಕಾಗಿದ್ದು ಆದ್ಯವಾದಂತ ಒಂದು ಕೆಲಸ ಆಗಿದೆ. ಅದು ಆಗ್ಲೇಬೇಕಾದಂತ ಒಂದು ಇದು ಒಂದೊಂದು ಹೋಬಳಿಗೆ 2 ಕೊಟ್ಟಿದ್ದೀರಿ ವಸತಿ ಶಾಲೆಯನ್ನ. ಆದ್ರೆ ಇಂಥ ಮಹಾನ್ ವ್ಯಕ್ತಿ ಹುಟ್ಟಿದಂತ ಒಂದು ಹೋಬಳಿನಲ್ಲಿ, ಒಂದು ಗ್ರಾಮದಲ್ಲಿ ದಯಮಾಡಿ ಅತಿ ಹೆಚ್ಚು ಹಿಂದುಳಿದ ವರ್ಗ ಮತ್ತು ಬೇರೆ ಬೇರೆ ಸಮುದಾಯ, ಸಣ್ಣ ಪುಟ್ಟ ಸಮುದಾಯ ಇರುವಂತ ಒಂದು ಹೋಬಳಿನಲ್ಲಿ ದಯಮಾಡಿ ಯಾವ್ದಾದ್ರು ಒಂದು ಈಗಾಗಿರೋ 40 ವಸತಿ ಶಾಲೆಯಲ್ಲಿ ಒಂದನ್ನ ಇದನ್ನ ಮಾನ್ಯ ಸಚಿವರು ಅನುದಾನ ಮಾಡಿಕೊಡ್ಬೇಕು ಪ್ರಾರಂಭ ಮಾಡಕ್ಕೆ ಅಂತ ಹೇಳ್ತೀನಿ. ಅದರಲ್ಲೂ ವಿಶೇಷವಾಗಿ ಮಾನ್ಯ ಮಂತ್ರಿಗಳನ್ನ ಭೇಟಿಯಾಗಿ, ವೈಯಕ್ತಿಕವಾಗಿ ಭೇಟಿಯಾಗಿ ಅವರು ಮನವಿ ಕೊಟ್ಟಾಗ ಅವ್ರು ಖಂಡಿತ ಈ ಒಂದು ಬಜೆಟ್ ಅಲ್ಲಿ, ಈ ಒಂದು ಆಯವ್ಯಯದಲ್ಲಿ ಮಾಡಿಕೊಡ್ತಿದ್ದ ಭರವಸೆ ಕೊಟ್ಟಿದ್ರು ನನಗೆ. ದಯಮಾಡಿ ತಮ್ಮ ಭರವಸೆಯಂತೆ ಈ ಸರಿ ನಮ್ಮ ಹೊಸೂರ ಒಂದು ಹೋಬಳಿಗೆ ಒಂದು ವಸತಿ ಶಾಲೆಯನ್ನ ಪ್ರಾರಂಭ ಮಾಡಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಮಾನ್ಯ ಸಚಿವರನ್ನ ಕೇಳ್ಕೊತೀನಿ. ಇನ್ನೊಂದು ಹೇಳಿದ್ರು, ಜಾಗ ಬೇಕು ಅಂತ ಹೇಳಿದ್ರು. ಜಾಗ ರೆಡಿ ಇದೆ, ಅದನ್ನ ನೀವು ಕೊಟ್ಟ ತಕ್ಷಣ ಆಟೋಮೆಟಿಕ್ ಆಗಿ ನಿಮ್ಮ ಇದಕ್ಕೆ ಅದನ್ನ ಪರಿವರ್ತನೆ ಆಗ್ತದೆ. ದಯಮಾಡಿ ವಸತಿ ಶಾಲೆಯನ್ನ ಪ್ರಾರಂಭ ಮಾಡಕ್ಕೆ ಅನುವು ಮಾಡಿಕೊಡಿ ಅಂತ ಮಾನ್ಯ ಸಚಿವರು ಕೇಳ್ಕೊತೀನಿ ಎಲ್ಲರಿಗೂ. ಮಾನ್ಯ ಅಧ್ಯಕ್ಷರೇ, ಹೇಳಿದ್ದೀನಿ ವಿವರವಾಗಿ ಮಾನ್ಯ ಸದಸ್ಯರಿಗೆ. ಅವರ ಭಾವನೆ ನನಗೆ ಅರ್ಥ ಆಗಿದೆ. ಅದನ್ನು ಪರಿಶೀಲನೆ ಮಾಡಿ ಆದ್ಯತೆ ಮೇಲೆ ಕ್ರಮ ತಗೊಳ್ತೀನಿ ಮಾನ್ಯ ಅಧ್ಯಕ್ಷ. ಇಲ್ಲ ಇದರ ಜಿಲ್ಲೆ